ಆತ ಮುಟ್ಟಿದ್ರೆ ಸಾಕು ಕಾಯಿಲೆ ವಾಸಿ ಆಗುತ್ತೆ ಅಂತ ಮುಗಿಬೀಳ್ತಿದ್ರು ಜನ. ಶತಕ ಬಾರಿಸಿದ ಟೊಮ್ಯಾಟೊ ರೇಟ್ ರೈತರು ಖುಷಿ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಪವಿತ್ರ ಗೌಡ ಸುದ್ದಿ ಸಂಚಲನ ಮೂಡಿಸಿರುವಾಗಲೇ ಬಿಗ್ ಬಾಸ್ ಖ್ಯಾತಿಯ ಚಿತ್ರಲ್ ರಂಗಸ್ವಾಮಿ ಅಕೌಂಟ್ಗೆ ಬಂದ ಮೆಸೇಜ್ ಬಗ್ಗೆ ಚರ್ಚೆ ಆಗ್ತಿದೆ. ಗೌತಮ್ KS 1990 ಅಕೌಂಟ್ನಿಂದ ಚಿತ್ರಲ್ಗೆ ಮೆಸೇಜ್ ಬಂದಿತ್ತಂತೆ. ಇದು ಆನ್ಲೈನ್ ರೇಪ್ ಎಂದು ಹೇಳಿರುವ ಚಿತ್ರಲ್, ಈ ರೀತಿ ಕೆಟ್ಟ ಮೆಸೇಜ್ ಬಂದಾಗ ನಾನು ಆ ಅಕೌಂಟ್ಗಳನ್ನ ಬ್ಲಾಕ್ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಈತ ಮುಟ್ಟಿದ್ರೆ ಕಾಯಿಲೆ ವಾಸಿಯಾಗುತ್ತೆ ಅಂತ ಜನ ಮುಗಿಬೀಳ್ತಿದ್ದಾರೆ. ಹಾವೇರಿ ತಾಲೂಕಿನ ಬಸಾಪುರ ನೆಗಳೂರು ಗ್ರಾಮದಲ್ಲಿ ಗುರುಮೂರ್ತಿ ಅನ್ನೋ ವೃದ್ಧ ಓಡಾಡ್ತಿದ್ದು ಈತನನ್ನ ಮುಟ್ಟಲು ಜನ ಮುಂದಾಗಿದ್ದಾರೆ. ಮೈಸೂರು ಮೂಲದ ವರುಣ ಹೊಂಬಳ್ಳಿ ಚಿಕ್ಕಹಳ್ಳಿ ನಿವಾಸಿಯಾಗಿರೋ ವೃದ್ಧನನ್ನ ಮುಟ್ಟಿದ್ರೆ ಮೈಕೈ ನೋವು, ಹಾಸಿಗೆ ಹಿಡಿದವರು ಮೇಲೆ ಏಳ್ತಾರೆ ಎಂದು ನಂಬಲಾಗಿದೆ. ಈತನನ್ನ ನೋಡಲು ಧಾರವಾಡ, ದಾವಣಗೆರೆ ಜಿಲ್ಲೆಯ ಜನರು ಕೂಡ ಬರ್ತಿದ್ದಾರೆ. ಟೊಮ್ಯಾಟೊ ದರ ಹೆಚ್ಚಳದಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕಳೆದ ಬಾರಿ ಸೂಕ್ತ ಬೆಲೆ ಸಿಗದೆ ರೈತರು ಸಂಕಷ್ಟ ಅನುಭವಿಸಿದ್ರು. ಬೆಲೆ ಜೊತೆಗೆ ಬರದಿಂದ ಅಂತರ್ಜಲ ಬತ್ತಿ ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ರು. ಇದೀಗ ಟೊಮ್ಯಾಟೊಗೆ ಉತ್ತಮ ಬೆಲೆ ಸಿಕ್ಕಿದ್ದರಿಂದ ರೈತರು ಖುಷಿಯಾಗಿದ್ದಾರೆ. 1 kg ಟೊಮ್ಯಾಟೊಗೆ 100 ರೂಪಾಯಿ ನೀಡಿ ಗ್ರಾಹಕರು ಖರೀದಿ ಮಾಡ್ತಿದ್ದಾರೆ. ಮದುವೆ ಆಗುವುದಾಗಿ ನಂಬಿಸಿ ಮಹಿಳೆಗೆ ವಂಚನೆ ಆರೋಪದಲ್ಲಿ ಬಿಜೆಪಿ ಮುಖಂಡನನ್ನ ಬಂಧಿಸಲಾಗಿದೆ. ಬಿಜೆಪಿ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಗ್ವೆನನ್ನು ಮಹಿಳಾ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾಗರದಲ್ಲಿರೋ ಅರುಣ್ ಕುಗ್ವೆ ನಿವಾಸದಲ್ಲಿ ಬಂಧಿಸಲಾಯಿತು. ಈ ಹಿಂದೆ ಸಾಗರದ ಗ್ರಾಮಾಂತರ ಠಾಣೆಗೆ ಸಂತ್ರಸ್ತೆ ದೂರು ನೀಡಿದ್ರು. ಕಾರಣಾಂತರದಿಂದ ಅರುಣ್ ಕುಗ್ವೆ ವಿರುದ್ಧ ದೂರು ದಾಖಲಾಗಿರಲಿಲ್ಲ. ಹೀಗಾಗಿ ಶಿವಮೊಗ್ಗ ಮಹಿಳಾ ಠಾಣೆಗೆ ಸಂತ್ರಸ್ತೆ ದೂರು ನೀಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ರಕ್ಷಾ ರಾಮಯ್ಯ ಸೋತರು ಭರ್ಜರಿ ಬಾಡೂಟ ಹಾಕಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಸುಂಕಲಮ್ಮ ದೇವಸ್ಥಾನದ ಬಳಿ ಬಾಡೂಟ ಆಯೋಜಿಸಿದ್ರು. ಬಾಡೂಟ ಸವಿಯಲು 106 ಮಂದಿ ಮುಗಿಬಿದ್ರು. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಉಡುಪಿಯ ಬ್ರಹ್ಮಾವರ ತಾಲೂಕಿನ ಕೋಟಾ ಹೋಬಳಿಯ 11,000 ಹೆಕ್ಟೇರ್ ಜಾಗದಲ್ಲಿ ಭತ್ತ ಬೆಳೆಯಲಾಗುತ್ತೆ. ಮಳೆಗಾಲದ ಆರಂಭದಲ್ಲಿ ಭತ್ತದ ಕೃಷಿಯಿಂದ ಆರಂಭವಾಗುವ ಕೃಷಿಕರ ಕಾರ್ಯ. ನಂತರ ಉದ್ದು ನೆಲಗಡಲೆ, ಅವಡೆ ಜೊತೆಗೆ ಸೌತೆಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ ಬೆಳೆಯಲಾಗುತ್ತೆ. ಈ ಭಾಗದಲ್ಲಿ ಕೃಷಿ ಕಾರ್ಯಕ್ಕೆ ಜನ ಸಿಗುತ್ತಿಲ್ಲ ಎನ್ನುವ ಕೂಗು ಕೇಳಿ ಬರ್ತಿದ್ದು ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಕೂಡ ಕೃಷಿ ಕೆಲಸಕ್ಕೆ ಜನ ಕರೆಸಿಕೊಂಡು ಕೃಷಿ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ನಡೆಸಿರುವ ಪೊಲೀಸರು 7 ಮಂದಿಯನ್ನ ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಆಲಂಬರಗಿರಿ ಗ್ರಾಮದ ಬಳಿ ಅಕ್ರಮವಾಗಿ ಜೂಜಾಟ ನಡೆಯುತ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು 7 ಮಂದಿಯನ್ನ ಬಂಧಿಸಿದ್ದಾರೆ. ಜೊತೆಗೆ 42,000 ನಗದು ಹಾಗೂ 4 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿಕೆಗೆ 49 ವರ್ಷ ಹಿನ್ನೆಲೆಯಲ್ಲಿ ನಾಳೆ ಚರ್ಚಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಸ್ಥೆ ವತಿಯಿಂದ ರಾಜ್ಯದ 10 ಸ್ಥಳಗಳಲ್ಲಿ ಚರ್ಚಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ಅಂಗವಾಗಿ ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ನಾಳೆ ಸಂಜೆ 5 ಗಂಟೆಗೆ ಚರ್ಚಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ.